Namaste everyone. Once again welcome to e-Pathad Mane. Primary auxiliary verbs ಅಲ್ಲಿ be ನ different forms ಯಾವ್ಯಾವುದು, ಹಾಗೆ is, am, are, present tense ಅಲ್ಲಿ was ಮತ್ತೆ were past tense ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಇದೇ be were ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ. ಹಾಗೇನೆ ಇದರ ಬೇಸ್ ಫಾರ್ಮ್ be ಮತ್ತೆ ಇನ್ಫಿನಿಟಿವ್ ಫಾರ್ಮ್ ಟು ಬಿ, ಇವುಗಳ ಯೂಸೇಜ್ ಅನ್ನ ಕೂಡ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ನೋಡಿ, ಫಸ್ಟ್ ಬಿ ಇದು ವರ್ಬ್ ನ ಬೇಸ್ ಫಾರ್ಮ್, ಅಂದ್ರೆ ಮೂಲ ಕ್ರಿಯಾಪದ ಅಂತ ಏನ್ ಹೇಳ್ತೀವಲ್ಲ, ಹಾಗೆ ಈ ಬಿ ಅನ್ನೋದು ಸೆಂಟೆನ್ಸಸ್ ಅಲ್ಲಿ ಮೂಲ ಪದವಾಗಿ ಹೇಗೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ದ ಫಸ್ಟ್ ಯೂಸೇಜ್ ಈಸ್ ಯೂಸಿಂಗ್ ಬಿ ಇನ್ ಇಂಪರೇಟಿವ್ ಸೆಂಟೆನ್ಸಸ್. ರಿಕ್ವೆಸ್ಟ್ ಮಾಡಲಿಕ್ಕೆ, ಆರ್ಡರ್ ಮಾಡಲಿಕ್ಕೆ, ಕಮಾಂಡ್ ಮಾಡಲಿಕ್ಕೆ ಅಥವಾ ಅಡ್ವೈಸ್ ಮಾಡಲಿಕ್ಕೆ ಯೂಸ್ ಆಗುವಂತಹ ಸೆಂಟೆನ್ಸಸ್ ಅನ್ನ ನಾವು ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವು ಇಂಪರೇಟಿವ್ ಸೆಂಟೆನ್ಸಸ್ ಇವೆ, ಇವುಗಳಲ್ಲಿ ಬಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡಿ. ದ ಫಸ್ಟ್ ಎಕ್ಸಾಂಪಲ್ ಈಸ್ ಬಿ ಪೊಲೈಟ್ ಟು ಎವ್ರಿ ಒನ್. ಎಲ್ಲರೊಂದಿಗೂ ವಿನಯಪೂರ್ವಕವಾಗಿ ಇರಬೇಕು. ಆಲ್ವೇಸ್ ಬಿ ಹ್ಯಾಪಿ. ಯಾವಾಗಲೂ ಸಂತೋಷವಾಗಿ ಇರು. ಬಿ ಮೈ ಫ್ರೆಂಡ್. ನನ್ನ ಸ್ನೇಹಿತನಾಗಿ ಇರು. ಕೊನೆಯದಾಗಿ ಲೆಟ್ ಹಿಮ್ ಬಿ. ಅವನ ಪಾಡಿಗೆ ಅವನನ್ನ ಇರ್ಲಿಕ್ಕೆ ಬಿಡು ಅಂತ ಇದರ ಅರ್ಥ. ಸೊ ಈ ಎಲ್ಲಾ ಇಂಪರೇಟಿವ್ ಸೆಂಟೆನ್ಸಸ್ ಅಲ್ಲಿ ಬಿ ಯೂಸ್ ಆಗಿದೆ. ನೋಡಿ, ಈ ಯಾವ ಸೆಂಟೆನ್ಸಸ್ ಅಲ್ಲೂ ಸಬ್ಜೆಕ್ಟ್ ಇಲ್ಲ. ಇಂಪರೇಟಿವ್ ಸೆಂಟೆನ್ಸಸ್ ಅಲ್ಲಿ ಸಾಮಾನ್ಯವಾಗಿ ನಾವು ಸಬ್ಜೆಕ್ಟ್ಸ್ ಅನ್ನ ಮೆನ್ಷನ್ ಮಾಡೋದಿಲ್ಲ. ನೆಕ್ಸ್ಟ್ ಯೂಸೇಜ್ ಈಸ್ ಯೂಸಿಂಗ್ ಬಿ ವಿತ್ ಮಾಡೆಲ್ ವರ್ಬ್ಸ್. ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ಶಲ್, ಶುಡ್ ಈ ರೀತಿಯ ವರ್ಬ್ಸ್ ಅನ್ನ ನಾವು ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಿ. ಈ ಮಾಡೆಲ್ ವರ್ಬ್ ಜೊತೆಗೂ ಕೂಡ ಬಿ ಹೇಗೆ ಯೂಸ್ ಆಗುತ್ತೆ ಅಂತ ಎಕ್ಸಾಂಪಲ್ಸ್ ನೋಡಿ. ದ ಫಸ್ಟ್ ಒನ್ ಈಸ್ ಯು ಶುಡ್ ಬಿ ಕೇರ್ಫುಲ್ ವೈಲ್ ಕ್ರಾಸಿಂಗ್ ದ ರೋಡ್. ಇದು ಒಂದು ಎಚ್ಚರಿಕೆಯ ಸೆಂಟೆನ್ಸ್ ಆಗಿರೋದ್ರಿಂದ ಶುಡ್ ಯೂಸ್ ಆಗಿದೆ. ಸೊ ಈ ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗಿದೆ ಇಲ್ಲಿ. ನೆಕ್ಸ್ಟ್, ಶಿ ಮೇ ಬಿ ಅಟ್ ಹೋಮ್. ಅವಳು ಮನೆಯಲ್ಲಿ ಇರಬಹುದು. ಪಾಸಿಬಿಲಿಟಿಯನ್ನ ತೋರಿಸಲಿಕ್ಕೆ ಮೇ ಅನ್ನೋ ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗಿದೆ. ನೆಕ್ಸ್ಟ್, ವಿಜಯ್ ಕ್ಯಾನ್ ಬಿ ಅ ಗುಡ್ ನ್ಯೂಸ್ ರೀಡರ್. ವಿಜಯ್ಗೆ ಒಳ್ಳೆ ನ್ಯೂಸ್ ರೀಡರ್ ಆಗುವಂತಹ ಎಬಿಲಿಟಿ ಇದೆ. ಕ್ಯಾನ್ ಬಿ. ಕೊನೆಯದಾಗಿ ಐ ವುಡ್ ಬಿ ಹ್ಯಾಪಿ ಟು ಹೆಲ್ಪ್ ಯು. ಸೊ ಇಲ್ಲಿ ವುಡ್ ಅನ್ನೋ ಒಂದು ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗಿದೆ. ಸೊ ನೋಡಿ, ಈ ಎಲ್ಲ ಮಾಡೆಲ್ ವರ್ಬ್ ಜೊತೆಗೆ ಇಲ್ಲಿ ಬಿ ಯೂಸ್ ಆಗಿದೆ. ಇದರ ನೆಕ್ಸ್ಟ್ ಯೂಸೇಜ್ ಯೂಸಿಂಗ್ ಬಿ ವಿತ್ ಮಾಡೆಲ್ ವರ್ಬ್ಸ್ ಇನ್ ಪ್ಯಾಸಿವ್ ಸೆಂಟೆನ್ಸಸ್. ಮಾಡೆಲ್ ವರ್ಬ್ ಜೊತೆಗೆ ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲೂ ಕೂಡ ಬಿ ಹೇಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ನೋಡಿ. ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲಿ ಸಾಮಾನ್ಯವಾಗಿ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅನ್ನೋರಿಗಿಂತ ಏನ್ ಕೆಲಸ ನಡೀತಾ ಇದೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ದ ಫೈನ್ ಮಸ್ಟ್ ಬಿ ಪೇಡ್ ಬೈ ದ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಒಳಗೆ ದಂಡವನ್ನ ಪಾವತಿಸಿರತಕ್ಕದ್ದು. ಅಂದ್ರೆ ಇಲ್ಲಿ ಕಂಪಲ್ಸರಿ ಅಂತ ಹೇಳಲಿಕ್ಕೆ ಮಸ್ಟ್ ಅನ್ನೋ ಒಂದು ಮಾಡೆಲ್ ವರ್ಬ್ ಯೂಸ್ ಆಗಿದೆ. ಇಲ್ಲಿ ನೋಡಿ, ಯಾರು ದಂಡವನ್ನ ಪೇ ಮಾಡಬೇಕು ಅನ್ನೋದನ್ನ ಹೇಳಿಲ್ಲ, ಬಟ್ ನೆಕ್ಸ್ಟ್ ವೀಕ್ ಒಳಗಡೆ ಫೈನು ಪೇ ಆಗ್ಬಿಟ್ಟಿರ್ಬೇಕು ಅನ್ನೋದನ್ನೇ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಒಂದು ಪ್ಯಾಸಿವ್ ಸೆಂಟೆನ್ಸ್ ಅಲ್ಲಿ ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗಿದೆ. ನೆಕ್ಸ್ಟ್, ದ ಕ್ರಿಮಿನಲ್ಸ್ ಶುಡ್ ಬಿ ಅರೆಸ್ಟೆಡ್ ಬೈ ದ ಪೊಲೀಸ್. ಪೊಲೀಸರಿಂದ ಕ್ರಿಮಿನಲ್ಸ್ ಅರೆಸ್ಟ್ ಆಗಬೇಕು. ಸೊ ಪೊಲೀಸ್ನವರು ಕ್ರಿಮಿನಲ್ಸ್ ಅನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆಗ ಇದು ಆಕ್ಟಿವ್ ಸೆಂಟೆನ್ಸ್ ಆಗ್ತಾ ಇತ್ತು. ಬಟ್ ದಿಸ್ ಇಸ್ ಅ ಪ್ಯಾಸಿವ್ ಸೆಂಟೆನ್ಸ್ ಅಂಡ್ ಒಂದು ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗಿದೆ ಇಲ್ಲಿ ಕೂಡ. ಮೂರನೇದಾಗಿ, ದ ಆಕ್ಸಿಡೆಂಟ್ ಕುಡ್ ಬಿ ಅವಾಯ್ಡೆಡ್ ಬೈ ದೆಮ್. ಅವರಿಂದ ಆಕ್ಸಿಡೆಂಟ್ ತಪ್ಪಿಸಲ್ಪಡಬಹುದಾಗಿತ್ತು ಅನ್ನೋ ಅರ್ಥ ಕೊಡುತ್ತೆ ಈ ಸೆಂಟೆನ್ಸ್. ಸೊ ದಿಸ್ ಇಸ್ ಆಲ್ಸೋ ಅ ಪ್ಯಾಸಿವ್ ಸೆಂಟೆನ್ಸ್. ಕುಡ್ ಅನ್ನೋ ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗಿದೆ. ಕೊನೆಯದಾಗಿ, ಶಿ ಕುಡ್ ಬಿ ಸೆಲೆಕ್ಟೆಡ್ ಫಾರ್ ದ ಜಾಬ್ ಬೈ ದ ಬೋರ್ಡ್ ಮೆಂಬರ್ಸ್. ಬೋರ್ಡ್ ಮೆಂಬರ್ಸ್ ಇಂದ ಆ ಜಾಬ್ಗೆ ಅವಳು ಸೆಲೆಕ್ಟ್ ಆಗಬಹುದು. ಈ ಪ್ಯಾಸಿವ್ ಸೆಂಟೆನ್ಸ್ ಅಲ್ಲಿ ಕುಡ್ ಅನ್ನೋ ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗಿದೆ. ಮಸ್ಟ್ ಬಿ, ಶುಡ್ ಬಿ ಮತ್ತೆ ಕುಡ್ ಬಿ. ಸೊ ಈ ರೀತಿಯಾಗಿ ಈ ಬಿ ವರ್ಬ್ ಅನ್ನ ನಾವು ಮೂರು ರೀತಿಯಲ್ಲಿ ಯೂಸ್ ಮಾಡ್ತೀವಿ ಸೆಂಟೆನ್ಸಸ್ ಅಲ್ಲಿ. ಒಂದು ಇಂಪರೇಟಿವ್ ಸೆಂಟೆನ್ಸಸ್ ಅಲ್ಲಿ, ಇನ್ನೊಂದು ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗುತ್ತೆ. ಮೂರನೇದಾಗಿ ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲಿ ಮಾಡೆಲ್ ವರ್ಬ್ ಜೊತೆಗೆ ಬಿ ಯೂಸ್ ಆಗುತ್ತೆ. ದ ನೆಕ್ಸ್ಟ್ ವರ್ಬ್ ಫಾರ್ಮ್ ಈಸ್ ವಿಲ್ ಬಿ. ಸೊ ವರ್ಬ್ ನ ಈ ಫಾರ್ಮ್ ಸೆಂಟೆನ್ಸಸ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್. ದ ಫಸ್ಟ್ ಯೂಸೇಜ್ ಈಸ್ ಯೂಸಿಂಗ್ ವಿಲ್ ಬಿ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಐ ವಿಲ್ ಬಿ ದೇರ್ ಆನ್ ಟೈಮ್. ಅಂದ್ರೆ ನಾಳೆನೋ ನಾಡಿದ್ದೋ ಒಟ್ಟು ಫ್ಯೂಚರ್ ಅಲ್ಲಿ ನಾನು ಸಮಯಕ್ಕೆ ಸರಿಯಾಗಿ ಅಲ್ಲಿ ಇರ್ತೀನಿ ಅನ್ನೋದಕ್ಕೆ, ಅಂದ್ರೆ ಒಂದು ಫ್ಯೂಚರ್ ಟೆನ್ಸ್ ಅನ್ನ ತೋರಿಸಲಿಕ್ಕೆ ವಿಲ್ ಜೊತೆಗೆ ಬಿ ಯೂಸ್ ಆಗಿದೆ.
ಹಾಗೆ ಯು ವಿಲ್ ಬಿ ಫೈನ್ ಸೂನ್ ಅಂದ್ರೆ ಯಾರಿಗಾದ್ರೂ ಹುಷಾರಿಲ್ಲದೆ ಇರುವಾಗ ನಾವು ಹೇಳ್ತೀವಲ್ವಾ, ಬೇಗ ಹುಷಾರಾಗ್ತೀಯ ಬಿಡು ಅಂತ. ಸೊ ಆ ರೀತಿ ಅರ್ಥ ಕೊಡುತ್ತೆ ಈ ಸೆಂಟೆನ್ಸ್. ಇದು ಕೂಡ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗಿದೆ. ನೆಕ್ಸ್ಟ್, ಶಿ ವಿಲ್ ಬಿ ಆನ್ ಲೀವ್ ಟುಮಾರೋ, ಅವಳು ನಾಳೆ ರಜೆಯಲ್ಲಿರ್ತಾಳೆ. ವಿ ವಿಲ್ ಬಿ ಇನ್ ಮೈಸೂರ್ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ವೀಕ್ ನಾವು ಮೈಸೂರಲ್ಲಿರ್ತೀವಿ. ಹೀಗೆ ಈ ಎಲ್ಲ ಸೆಂಟೆನ್ಸಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಇವುಗಳಲ್ಲಿ ವಿಲ್ ಬಿ ಯೂಸ್ ಆಗಿದೆ. ದ ನೆಕ್ಸ್ಟ್ ಯೂಸೇಜ್ ಆಫ್ ವಿಲ್ ಬಿ ಈಸ್ using will be in future continuous tense. For example, I will be working at that time. ನಾನು ಆ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. He will be attending an interview tomorrow. ಅವನು ನಾಳೆ ಒಂದು ಇಂಟರ್ವ್ಯೂವನ್ನು ಅಟೆಂಡ್ ಮಾಡ್ತಾ ಇರ್ತಾನೆ. My parents will be waiting for me. ನನ್ನ ಪೇರೆಂಟ್ಸ್ ನನಗೋಸ್ಕರ ಕಾಯ್ತಾ ಇರ್ತಾರೆ. She will be preparing for the exam. ಅವಳು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇರ್ತಾಳೆ. ಅಂದ್ರೆ ಫ್ಯೂಚರ್ ಅಲ್ಲಿ ಈ ಕೆಲಸಗಳು ನಡೀತಾ ಇರುತ್ತೆ ಅಂತ ಒಂದು ಕಂಟಿನ್ಯೂಟಿಯನ್ನ ತೋರಿಸ್ತಾ ಇದೆ. ಸೊ ಇವೆಲ್ಲ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗಿವೆ. ಇವುಗಳಲ್ಲಿ ಕೂಡ ವಿಲ್ ಬಿ ಯೂಸ್ ಆಗಿದೆ. ಇದರ ನೆಕ್ಸ್ಟ್ ಯೂಸೇಜ್, ಯೂಸಿಂಗ್ ವಿಲ್ ಬಿ ಇನ್ ಪ್ಯಾಸಿವ್ ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್, ಯು ವಿಲ್ ಬಿ ಸೆಂಟ್ ಟು ಬೋರ್ಡಿಂಗ್ ಸ್ಕೂಲ್ ನೆಕ್ಸ್ಟ್ ಇಯರ್. ನಿನ್ನನ್ನ ನೆಕ್ಸ್ಟ್ ಇಯರ್ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಲಾಗತ್ತೆ. ದಿಸ್ ಮ್ಯಾಟರ್ ವಿಲ್ ಬಿ ಡಿಸ್ಕಸ್ ಟುಮಾರೋ. ಈ ವಿಷಯವನ್ನ ನಾಳೆ ಡಿಸ್ಕಸ್ ಮಾಡಲಾಗುತ್ತೆ. ಹ್ಯೂಮನ್ಸ್ ವಿಲ್ ಬಿ ರಿಪ್ಲೇಸ್ಡ್ ಬೈ ರೋಬೋಟ್ಸ್ ಫಾರ್ ಆಲ್ ಜಾಬ್ಸ್. ಎಲ್ಲ ಕೆಲಸಗಳಲ್ಲೂ ಮನುಷ್ಯರ ಬದಲಾಗಿ ರೋಬೋಟ್ಸ್ ಅನ್ನ ಯೂಸ್ ಮಾಡಲಾಗುತ್ತೆ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ನೆಕ್ಸ್ಟ್, ದ ಬ್ರೇಕ್ಫಾಸ್ಟ್ ವಿಲ್ ಬಿ ರೆಡಿ ಇನ್ 15 minutes. ಬ್ರೇಕ್ಫಾಸ್ಟ್ ಇನ್ನು 15 ನಿಮಿಷಗಳಲ್ಲಿ ರೆಡಿ ಆಗುತ್ತೆ. ಸೊ ನೋಡಿ, ಈ ಯಾವ ಸೆಂಟೆನ್ಸಸ್ ಅಲ್ಲೂ ಕೆಲಸ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಬಟ್ ಯಾವ ಕೆಲಸ ಆಗ್ಬೇಕಾಗಿದೆಯೋ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲಾಗಿದೆ. ಹೀಗೆ ಈ ಎಲ್ಲಾ ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲಿ ಕೂಡ ವಿಲ್ ಬಿ ಯೂಸ್ ಆಗಿದೆ. ಸೊ ಇವಿಷ್ಟು ಸಂದರ್ಭಗಳಲ್ಲಿ ವಿಲ್ ಬಿ ಯೂಸ್ ಆಗುತ್ತೆ. ಮೊದಲನೇದಾಗಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ, ಎರಡನೇದಾಗಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ, ಮೂರನೇದಾಗಿ ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲಿ. ನೋಡಿ, ಈ ಪ್ಯಾಸಿವ್ ಸೆಂಟೆನ್ಸಸ್ ಕೂಡ ಫ್ಯೂಚರ್ ಫಾರ್ಮ್ ಅಲ್ಲೇ ಇವೆ ಎಲ್ಲವೂ. ದ ನೆಕ್ಸ್ಟ್ ಒನ್ ಈಸ್ ಟು ಬಿ. ಯೂಸಿಂಗ್ ಟು ಬಿ ವಿತ್ ದ ಆಬ್ಜೆಕ್ಟ್ಸ್. ಅಂದ್ರೆ ಸೆಂಟೆನ್ಸ್ ಅಲ್ಲಿ ಬರುವಂತಹ ಆಬ್ಜೆಕ್ಟ್ ಗಳ ಜೊತೆಗೆ ಟು ಬಿ ಹೇಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ನೋಡಿ. ಹಿ ಆಲ್ವೇಸ್ ವಾಂಟೆಡ್ ವಾಟ್? ಟು ಬಿ ಅನ್ ಆಕ್ಟರ್. ನೋಡಿ, ಅನ್ ಆಕ್ಟರ್ ಅನ್ನೋದು ಆಬ್ಜೆಕ್ಟ್ ಇಲ್ಲಿ. ಈ ಆಬ್ಜೆಕ್ಟ್ ಜೊತೆಗೆ ಟು ಬಿ ಯೂಸ್ ಆಗಿದೆ. ಅವನು ಯಾವಾಗಲೂ ಒಬ್ಬ ಆಕ್ಟರ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದ. ನೆಕ್ಸ್ಟ್, ಐ ಆಮ್ ಪ್ರೌಡ್ ಟು ಬಿ ಅ ಟೀಚರ್. ಒಬ್ಬ ಟೀಚರ್ ಆಗಿರ್ಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸೊ ಅ ಟೀಚರ್ ಅನ್ನೋ ಆಬ್ಜೆಕ್ಟ್ ಜೊತೆಗೆ ಟು ಬಿ ಯೂಸ್ ಆಗಿದೆ. ನೆಕ್ಸ್ಟ್, ರವಿ ಯೂಸ್ ಟು ಬಿ ಅ ಶೆಫ್. ರವಿ ಯೂಸ್ ಟು ಅಂದ್ರೆ ಈಗ ಅಲ್ಲ, ಬಟ್ ಹಿಂದೆ ಯಾವುದೋ ಒಂದು ಟೈಮಲ್ಲಿ ಅವನು ಶೆಫ್ ಆಗಿ ಇದ್ದ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಕೊನೆಯದಾಗಿ, ಸಮಟೈಮ್ಸ್ ಇಟ್ ಈಸ್ ಬೆಟರ್ ಟು ಬಿ ಕೈಂಡ್ ದ್ಯಾನ್ ರೈಟ್. ಕೆಲವು ಸಂದರ್ಭಗಳಲ್ಲಿ ಸರಿಯಾಗಿರೋದಕ್ಕಿಂತ ಒಳ್ಳೆಯವರಾಗಿರೋದೇ ವಾಸಿ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಸೊ ಈ ರೀತಿಯಾಗಿ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಗಳ ಜೊತೆಗೆ ಟು ಬಿ ಯೂಸ್ ಆಗುತ್ತೆ. The next usage is using to be in passive sentences. For example, the birds don't want to be caged. ಪಕ್ಷಿಗಳು ಬಂಧನದಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. Children are to be sent to school. ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾಗಿದೆ. The kitchen has to be cleaned. ಕಿಚನ್ ಅನ್ನ ಕ್ಲೀನ್ ಮಾಡಬೇಕಾಗಿದೆ. He likes to be called sir by people. ಅವನು ಜನರಿಂದ ಸರ್ ಅಂತ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಸೊ ಈ ಎಲ್ಲ ಸೆಂಟೆನ್ಸಸ್ ಕೂಡ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲಿ ಟು ಬಿ ಯೂಸ್ ಆಗಿದೆ. ನೆಕ್ಸ್ಟ್, ಯೂಸಿಂಗ್ ಟು ಬಿ ಫಾರ್ ದ ಫ್ಯೂಚರ್ ಪೊಸಿಷನ್ಸ್. ಫಾರ್ ಎಕ್ಸಾಂಪಲ್, ಐ ಮೆಟ್ ಮೈ ವೈಫ್ ಟು ಬಿ ಇನ್ ಅ ಮ್ಯಾರೇಜ್ ಫಂಕ್ಷನ್. ನೋಡಿ, ಇಲ್ಲಿ ವೈಫ್ ಟು ಬಿ ಅನ್ನೋದು ಒಂದು ಪೂರ್ತಿ ವರ್ಡ್. ಫಿಯಾನ್ಸೆ ಅಂತ ನಾವೇನ್ ಹೇಳ್ತೀವಲ್ವಾ, ಅಂದ್ರೆ ಭಾವಿ ಹೆಂಡತಿ. ಇದನ್ನ ನಾವು ಟು ಬಿ ವೈಫ್ ಅಂತಾನು ಹೇಳ್ಬೋದು, ವೈಫ್ ಟು ಬಿ ಅಂತಾನು ಹೇಳ್ಬೋದು. ಸೊ ನನ್ನ ಭಾವಿ ಪತ್ನಿಯನ್ನ ನಾನು ಒಂದು ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಮೀಟ್ ಆಗಿದ್ದೆ ಅನ್ನೋದು ಇದರ ಅರ್ಥ. ನೆಕ್ಸ್ಟ್, ಹಿ ಈಸ್ ಮೈ ಟು ಬಿ ಹಸ್ಬೆಂಡ್ ಜೇಮ್ಸ್. ಇವರು ನನ್ನ ಭಾವಿ ಪತಿ. ಟು ಬಿ ಹಸ್ಬೆಂಡ್ ಅಂತ ಕೂಡ ಹೇಳ್ಬೋದು, ಹಸ್ಬೆಂಡ್ ಟು ಬಿ ಅಂತ ಕೂಡ ಹೇಳ್ಬೋದು. ಮೂರನೇದಾಗಿ, ಎಂಜಿನಿಯರ್ಸ್ ಟು ಬಿ ಶುಡ್ ಫಾಲೋ ಸರ್ ಎಂ ವಿಶ್ವೇಶ್ವರಯ್ಯ. ಎಂಜಿನಿಯರ್ಸ್ ಟು ಬಿ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಎಂಜಿನಿಯರ್ ಆಗ್ಲಿಕ್ಕಿರೋರು ಅಂತ. ಭಾವಿ ಎಂಜಿನಿಯರ್ಸ್ ಅವರು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಫಾಲೋ ಮಾಡಬೇಕು, ಅಂದ್ರೆ ಅನುಕರಿಸಬೇಕು ಅಂತ.
ಕೊನೆಯದಾಗಿ ಟು ಬಿ ಇವೆಂಟ್ಸ್ ಆರ್ ಅನ್ಪ್ರೆಡಿಕ್ಟಬಲ್. ಟು ಬಿ ಇವೆಂಟ್ಸ್ ಮೀನ್ಸ್ ಭವಿಷ್ಯದಲ್ಲಿ ಆಗ್ಲಿಕ್ಕಿರುವಂತಹ ಘಟನೆಗಳು ಅಂತ. ಅಂದ್ರೆ ಅವುಗಳೆಲ್ಲ ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ, ಅನಿರೀಕ್ಷಿತವಾಗಿರುತ್ತೆ ಅಂತ. ಅವುಗಳನ್ನ ಮುಂದೆ ಏನಾಗ್ತಾ ಇದೆ ಅನ್ನೋದನ್ನ ಮೊದಲೇ ಹೇಳಲಿಕ್ಕೆ ಬರಲ್ಲ ಅನ್ನೋದು ಈ ಸೆಂಟೆನ್ಸ್ ನ ಅರ್ಥ. ಸೊ ಈ ಎಲ್ಲ ಸೆಂಟೆನ್ಸಸ್ ಅಲ್ಲಿ ಗಮನಿಸಿ, ಫ್ಯೂಚರ್ ಪೊಸಿಷನ್ ಅನ್ನ ತೋರಿಸ್ಲಿಕ್ಕೆ ಟು ಬಿ ಯೂಸ್ ಆಗಿದೆ. ವೈಫ್ ಟು ಬಿ ಅಂದ್ರೆ ಭಾವಿ ಪತ್ನಿ, ಟು ಬಿ ಹಸ್ಬೆಂಡ್ ಅಂದ್ರೆ ಭಾವಿ ಪತಿ, ಎಂಜಿನಿಯರ್ಸ್ ಟು ಬಿ ಅಂದ್ರೆ ಭಾವಿ ಎಂಜಿನಿಯರ್ಸ್, ಟು ಬಿ ಈವೆಂಟ್ಸ್ ಅಂದ್ರೆ ಮುಂದೆ ಆಗ್ಲಿಕ್ಕಿರುವಂತಹ ಘಟನೆಗಳು. ಹೀಗೂ ಕೂಡ ಟು ಬಿ ಯೂಸ್ ಆಗುತ್ತೆ. ಸೊ ಟು ಬಿ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಮೊದಲನೇದಾಗಿ ಸೆಂಟೆನ್ಸಸ್ ಅಲ್ಲಿ ಆಬ್ಜೆಕ್ಟ್ಸ್ ಜೊತೆಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ಯಾಸಿವ್ ಸೆಂಟೆನ್ಸಸ್ ಅಲ್ಲಿ ಯೂಸ್ ಆಗುತ್ತೆ. ಹಾಗೆ ಯಾರದ್ದಾದರೂ ಫ್ಯೂಚರ್ ಪೊಸಿಷನ್ ಅನ್ನ ತೋರಿಸ್ಲಿಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಇದಿಷ್ಟೇ ಅಲ್ಲದೆ ಟು ಬಿ ಇನ್ನೂ ಕೆಲವು ಕಡೆ ಯೂಸ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ. ದ ಬಿಲ್ಡಿಂಗ್ ಸೀಮ್ಸ್ ಟು ಬಿ 100 years old. ಶಿ ಪ್ರಿಟೆಂಡ್ಸ್ ಟು ಬಿ ವರ್ಕಿಂಗ್ ಹಾರ್ಡ್. ಐ ಆಮ್ ಪ್ಲಾನಿಂಗ್ ಟು ಬಿ ಗೋಯಿಂಗ್ ದೇರ್. ಹಿ ವಾಸ್ ಸೆಡ್ ಟು ಬಿ ಅ ಜೀನಿಯಸ್. ಈ ಎಲ್ಲಾ ಸೆಂಟೆನ್ಸಸ್ ಅಲ್ಲಿ ನಾವು ನೋಡ್ತಿರೋ ಹಾಗೆ ಟು ಬಿ ಯೂಸ್ ಆಗಿದೆ. ಬಟ್ ಇವುಗಳಲ್ಲಿ ಕೆಲವು ಕಡೆ ನಾವು ಟು ಬಿ ಅನ್ನ ಯೂಸ್ ಮಾಡಲಿಲ್ಲ ಅಂದ್ರೂ ಸೆಂಟೆನ್ಸ್ ಗ್ರಾಮ್ಯಾಟಿಕಲಿ ಸರಿಯಾಗೇ ಇರುತ್ತೆ. ಆದ್ರೆ ಕೆಲವು ಕಡೆ ಬುಕ್ಸ್ ಅಲ್ಲಾಗ್ಲಿ ನ್ಯೂಸ್ ಪೇಪರ್ಸ್ ಅಲ್ಲಾಗ್ಲಿ ಈ ರೀತಿಯ ಸೆಂಟೆನ್ಸಸ್ ಅನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ಟು ಬಿ ಯೂಸೇಜ್ ನಮಗೆ ಸರಿಯಾಗಿ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಈ ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ. ಸೊ ದ ಫಸ್ಟ್ ಎಕ್ಸಾಂಪಲ್ ಈಸ್ ದ ಬಿಲ್ಡಿಂಗ್ ಸೀಮ್ಸ್ ಟು ಬಿ 100 years old. ಇದೇ ಸೆಂಟೆನ್ಸ್ ಅನ್ನ ಟು ಬಿ ರಿಮೂವ್ ಮಾಡಿಬಿಟ್ಟು ಹೀಗೂ ಹೇಳ್ಬೋದು. ದ ಬಿಲ್ಡಿಂಗ್ ಸೀಮ್ಸ್ 100 years old. ಆ ಬಿಲ್ಡಿಂಗ್ 100 ವರ್ಷ ಹಳೆಯ ತರ ಅನ್ನಿಸ್ತಾ ಇದೆ ಅನ್ನೋದು ಇದರ ಅರ್ಥ. ಸೊ ಈ ಸೆಂಟೆನ್ಸ್ ಅಲ್ಲಿ ಟು ಬಿ ಯೂಸ್ ಮಾಡಲೇಬೇಕು ಅಂತೇನಿಲ್ಲ. ಹಾಗೆ ನೆಕ್ಸ್ಟ್ ಐ ಆಮ್ ಪ್ಲಾನಿಂಗ್ ಟು ಬಿ ಗೋಯಿಂಗ್ ದೇರ್. ಹೀಗೂ ಹೇಳ್ಬೋದು. ಐ ಆಮ್ ಪ್ಲಾನಿಂಗ್ ಟು ಗೋ ದೇರ್ ಹೀಗೂ ಹೇಳ್ಬೋದು. ಬೋತ್ ಆರ್ ಕರೆಕ್ಟ್. ಥರ್ಡ್ ಒನ್, ಹಿ ಪ್ರಿಟೆಂಡ್ಸ್ ಟು ಬಿ ವರ್ಕಿಂಗ್ ಹಾರ್ಡ್. ಹಿ ಪ್ರಿಟೆಂಡ್ಸ್ ಟು ವರ್ಕ್ ಹಾರ್ಡ್. ದಿಸ್ ಇಸ್ ಆಲ್ಸೋ ರೈಟ್. ದಿಸ್ ಇಸ್ ಆಲ್ಸೋ ರೈಟ್. ಕೊನೆಯದಾಗಿ ಹಿ ವಾಸ್ ಸೆಡ್ ಟು ಬಿ ಅ ಜೀನಿಯಸ್. ಅವನೊಬ್ಬ ಜೀನಿಯಸ್ ಅಂತ ಹೇಳಲಾಗುತ್ತೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ ಈ ಸೆಂಟೆನ್ಸ್. ಬಟ್ ಇದನ್ನ ಹೀಗೂ ಹೇಳ್ಬೋದು. ಇಟ್ ವಾಸ್ ಸೆಡ್ ದಟ್ ಹಿ ವಾಸ್ ಅ ಜೀನಿಯಸ್. ಇದಿಷ್ಟು ರೀತಿಯಲ್ಲಿ ಟು ಬಿ ಯೂಸ್ ಆಗುತ್ತೆ. ಸೊ ಇದುವರೆಗಿನ ಕ್ಲಾಸಲ್ಲಿ ನಾವು ಈ ಬಿ ವರ್ಬ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡೋದು, ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ, ಫ್ಯೂಚರ್ ಟೆನ್ಸ್ ಅಲ್ಲಿ ಇದು ಹೇಗೆ ಯೂಸ್ ಆಗುತ್ತೆ, ಹಾಗೆ ಇದರ ಬೇಸ್ ಫಾರ್ಮ್ ಹೇಗೆ ಸೆಂಟೆನ್ಸಸ್ ಅಲ್ಲಿ ಯೂಸ್ ಆಗುತ್ತೆ, ಕೊನೆಯದಾಗಿ ಇದರ ಇನ್ಫಿನಿಟಿವ್ ಫಾರ್ಮ್ ಕೂಡ ಸೆಂಟೆನ್ಸಸ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದೇ ಬಿ ವರ್ಬ್ ನ V3 ಫಾರ್ಮ್ ಬಿನ್, ಇದನ್ನ ಸೆಂಟೆನ್ಸಸ್ ಅಲ್ಲಿ ಹೇಗೆಲ್ಲ ಯೂಸ್ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಬಾಯ್.